ಪ್ರಜಾವಾಣಿ ಸಿನಿ ಸಮ್ಮಾನ ಈ ಬಾರಿ ರಿಷಬ್ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಏನು ಹೇಳಬೇಕು, ಒಂದು ಜನಮೆಚ್ಚಿದ ನಾಯಕ, ಅತ್ಯುತ್ತಮ ನಟ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ, 4 ಅವಾರ್ಡ್ ರಿಷಬ್ ಸರ್ಗೆ ಹೋಗಿರೋದು. ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್, ಹೇಳಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಜೂರಿಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ವೋಟ್ ಮಾಡಿರುವಂಥ ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರಜಾವಾಣಿಯನ್ನು ಕನ್ನಡದ ಒಂದು ಹೆಮ್ಮೆಯ ಪತ್ರಿಕೆಯಾಗಿ ಕನ್ನಡ ಚಿತ್ರರಂಗವನ್ನು ಗುರುತಿಸಿ ಈ ವರ್ಷದಲ್ಲಿ ಯಾರೆಲ್ಲ ಅದ್ಭುತ ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ರೆಕಗ್ನೈಸ್ ಮಾಡಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಿರೋವಂಥದ್ದು ತುಂಬ ಖುಷಿ ವಿಷಯ. ಒಂಥರ ನಮ್ಮ ಪ್ರಶಸ್ತಿ ಅನ್ನೋ ಥರ ಒಂದು ಫೀಲ್ ಬರುತ್ತೆ, ಬಿಕಾಸ್ ಒಂದು ಕನ್ನಡದ ಪತ್ರಿಕೆ ನಡೆಸ್ತಾ ಇದೆ ಅನ್ನೋಂಥ ಒಂದು ಕಾರಣಕ್ಕೆ. ಸರ್ ಈ ಥರ ಒಂದು ಅವಾರ್ಡ್ಗಳು ಕಲಾವಿದರಿಗೆ, ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ, ಒಂದಿಷ್ಟು ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಮಾಡಿದಂಥವ್ರಿಗೆ ಎಷ್ಟು ಮೋಟಿವೇಟ್ ಮಾಡತ್ತೆ ಅಂತ? ಖಂಡಿತವಾಗ್ಲೂ ಪ್ರಶಸ್ತಿಗಳು ಅದಕ್ಕಿಂತ ಮುಂಚೆ ಜನರ ರೆಕಗ್ನಿಷನ್ ಅಥವಾ ಜನ ಸಿನಿಮಾವನ್ನು ನೋಡಿ ಇಷ್ಟಪಟ್ಟಾಗ ಅದೇ ತುಂಬ ದೊಡ್ಡ ಪ್ರಶಸ್ತಿಯಾಗಿ ಫೀಲ್ ಮಾಡ್ತೀವಿ ನಾವು. ಜನರಿಗೆ ಇಷ್ಟ ಆದರೆ ಸಾಕು ಅನ್ನೋಂಥದ್ದು ಇರುತ್ತೆ. ಇದು ಏನು ಐಸೊಂದು ಕೇಕ್ ಥರ ಹೇಳ್ಬೋದು ನಿಮಗೆ. ಸೊ ಜನ ಒಂದು ಕೊಟ್ಟಿರ್ತಾರೆ, ಒಂದು ಕಿರೀಟ ಕೊಟ್ಟಿರ್ತಾರೆ, ಅದರ ಮೇಲೆ ಒಂದು ಗರಿ ಥರದಲ್ಲಿ ಪ್ರಶಸ್ತಿ ಬಂದಾಗ ಅದು ಒಂದು ಪತ್ರಿಕೆ ಕೊಟ್ಟಾಗ ಖಂಡಿತವಾಗ್ಲೂ ಅದನ್ನು ತುಂಬ ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತೆ. ತುಂಬ ಸರಿಯಾದ ರೀತಿಯಲ್ಲಿ ಅದನ್ನು ಅಳೆದು ತೂಗಿ ಅದಕ್ಕೆ ರೆಕಗ್ನೈಸ್ ಮಾಡಿರ್ತಾರೆ ಅನ್ನೋಂಥ ಒಂದು ಫೀಲಿಂಗ್ ನಮಗೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಇನ್ನು ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳ ಬಗ್ಗೆ ಅಥವಾ ಇನ್ನೂ ಬೇರೆ ರೀತಿಯಾದ ಎಫರ್ಟ್ನ ಹಾಕಿ ಕೆಲಸ ಮಾಡಬೇಕು ಅನ್ನೋವಂಥದ್ದಕ್ಕೆ ದೊಡ್ಡ ಒಂದು ಪುಷ್ಟಿ ಕೊಡುತ್ತೆ ಅಂತ ಅನ್ಕೊಳ್ತೀನಿ. ಲಾಸ್ಟ್ ಕ್ವೆಶನ್ನು, ನಿಮ್ಮ ಫ್ಯಾನ್ಸಿಗೆ, ಕನ್ನಡ ಅಭಿಮಾನಿಗಳಿಗೆ 2026-27 ಏನೇನೆಲ್ಲ ನಿಮ್ಮ ಕಡೆಯಿಂದ ಅವ್ರಿಗೆ ಬರ್ಬೋದು, ಏನೇನೆಲ್ಲ ಯಾವ್ಯಾವ ಸಿನಿಮಾಗಳು ಬರ್ಬೋದು, ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಬರ್ಬೋದು? ಈಗ ಬರವಣಿಗೆ ನಡೀತಾ ಇದೆ, ಇನ್ನೊಂದು ಸಿನಿಮಾದ ಶೂಟಿಂಗ್ ತಯಾರಲ್ಲಿದ್ದೀನಿ, ಆ್ಯಕ್ಟಿಂಗ್ ಮಾಡ್ತಾ ಇರೋವಂಥ ಸಿನಿಮಾ ಜಯ ಹನುಮಾನ್ದು. ಸೊ ಎಲ್ಲಾದರೆ ಮುಂದಿನ ವರ್ಷ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.